ಯಾವ ಸರ್ಕಾರದ ಅರಕೆ ಆರೋಪ ಬಂದಿತ್ತು? ನಾನು ಜೈಲಲ್ಲಿದ್ದಾಗ ಪೇಪರ್ ನೋಡಿದ್ನಪ್ಪ, ಸ್ವಾಮಿಗಳು ಕೂಡ ಸೇಮ್ ಟೈಮ್. ಅವಾಗ್ಲೂ ನೀವು ಸರ್ಕಾರದ ಭಾಗ ಅಲ್ವಾ ಸರ್? ಇಲ್ಲ, ಆಗ ನಾನು ಇರಲಿಲ್ಲ, ಸರ್ಕಾರ ಬಿಟ್ಬಿಟ್ಟಿದ್ದೆ. ಸರ್ಕಾರ ತೆಗೆದುಬಿಟ್ಟಲ್ಲ. ಅಲ್ಲ, ಟ್ಯಾಪ್ ಆಗಿದ್ದು ನಿಮ್ ಸರ್ಕಾರ ಇದ್ದಾಗ ಅವ್ರು ಮುಖ್ಯಮಂತ್ರಿ ಮಾಡಿದಾಗ ಅನ್ನುವಂಥದ್ದು ಪೇಪರ್ ಬಂದಿದ್ದ ಆರೋಪ. ಸರ್, ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮರ್ಥನೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಂದು DK ಶಿವಕುಮಾರ್ ಅವ್ರದ್ದು ಹಾಲು ಜೇನಿನಂತ ಸಂಬಂಧ, ಇದಕ್ಕೆ ಹುಳಿ ಹಿಂಡಿದ್ರೆ ಹುಳಿ ಖಾಲಿ ಆಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ. ಆದ್ರೆ ಕೆಲವು ಬೆಳವಣಿಗೆ ನೋಡಿದಾಗ ಇದು ಹಾಲು ಜೇನೋ ಬೇವು ಬೆಲ್ಲನೋ ಗೊತ್ತಾಗ್ತಾ ಇಲ್ಲ ಸರ್. ಯುಗಾದಿ ಬೇರೆ ಹತ್ರ ಬರ್ತಾ ಇದೆ. ಬೇರೆ ತರ ಹೇಳಿದ್ದಾರೆ ಸರ್. ಅವ್ರ JDS ಬಿಜೆಪಿಗೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡಿದ್ರೆ DK ಶಿವಕುಮಾರ್ ಅಂತ ಒಳ್ಳೆ ಪರೋಕ್ಷ ಉಲ್ಲೇಖ ಮಾಡಿದ್ದಾರೆ. ಆದ್ರೂ DK ಶಿವಕುಮಾರ್ ನಿಷ್ಠಾವಂತ, ಪಕ್ಷ ನಿಷ್ಠಾ ಬಗ್ಗಲ್ಲ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡಿದ್ರಲ್ಲ ಒಂದು ಸರ್. ಮತ್ತೆ ನಿಜವಾಗ್ಲೂ ಇದು ಹಾಲು ಜೇನಿನಂತ ಸಂಬಂಧ ಹೌದಾ? ನಾನು ಇವತ್ತವರೆಗೂ ಬೇರೆ ನ್ಯೂಸ್ ಇದೆ, ನನಗೆ ಇದು ಇಂಪಾರ್ಟೆಂಟ್. ರಾಜಕೀಯ ಬಿಡಿ, ನನಗೆ ಕರ್ನಾಟಕ ರಾಜ್ಯದ ನಾನು ಇವತ್ತವರೆಗೂ ಚೀಫ್ ಮಿನಿಸ್ಟರ್ ಜರ್ಮನ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನಂತೂ ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಎಲ್ಲರೂ ಕೆಲವು ಏನ್ ಡಿಸಿಷನ್ ಆಗಿದೆ ನಮ್ಮ ಹಾಗೆ ಬಿಟ್ಟರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸಿಗ್ಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸಕ್ ಕೊಟ್ಟಿರೋರು ಬೇರೆಯವರು, ದಲಿತರಿಗೆ ಕೊಡಬೇಕು ಅಂತ. ನಾನು ಅದಕ್ಕೆ ಮಾತ್ರ ಖಾಲಿ ಆದ್ರೆ ತಾನೇ ಯಾರ್ಯಾರು ಕೊಡೋದು. ಎಲ್ಲೂ ಖಾಲಿ ಸಿಕ್ಕರೂ ನಾನು ಏನಾರಿದ್ದು ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು. ನಾನು ಬಹಳ ಪೇಷನ್ಸ್ ಇದ್ದೀನಿ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸುವ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ನಮ್ಮನಿಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ಬೋದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕೂರಿಸೋರು. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ತೊಂದರೆ ಪಾರ್ಟಿ ತೊಂದರೆ ಮಾಡೋಕೆ. ಸುಳ್ಳು ಸುದ್ದಿ ಮುಖಾಂತರ ನಮ್ಮಿಬ್ಬರ ಸಂಬಂಧ ಕೆಡಿಸಿ ಏನಾದ್ರೂ DK ಶಿವಕುಮಾರ್ ಅವ್ರನ್ನ ಹೋಲಿಸಿಕೊಳ್ಳುವಂತ ದುರಾಲೋಚನೆ ಇದ್ರೆ ಅದನ್ನ ಮಗ್ಲುಗ್ ಅನ್ಸು ಅಂತ ಹೇಳಿದ್ದಾರೆ. ಅವ್ರ ಅನುಭವದ ಮಾತು ಹೇಳಿದ್ದಾರೆ. ಇದು ಎಕ್ಸ್ಪೀರಿಯನ್ಸ್ ಅಲ್ವಾ, ನನ್ನ ನೋಡಿದ್ದಾರೆ. ನಾವು ಬೇರೆ ಪಾರ್ಟಿಲಿದ್ದಾಗೂ ನಾನು ನೋಡಿದ್ದಾರೆ, ನಮ್ಮ ಪಾರ್ಟಿಗೆ ಬಂದ ಮೇಲೂ ನೋಡಿದ್ದಾರೆ, ನನ್ನ ಹತ್ರದಿಂದ ನೋಡಿದ್ದಾರೆ. ಸರ್, ಚುನಾವಣೆಗೆ ಮುಂಚಿತವಾಗಿ ಸರ್ ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಬಿಜೆಪಿ JDS ಅವರು ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದೇನಾದ್ರೂ ನಿಮ್ ಗಮನಕ್ಕೆ ಬಂದಿದೆಯಾ ಸರ್? ಅದು ಯಾವ್ದಾದ್ರು ಸಂದರ್ಭದಲ್ಲಿ ಸ್ಟೋರಿ ಬರೀತೀನಿ. ಸರ್, ಅದು ಆ ದಿನಗಳು ಬಿಟ್ಟು ಸರ್, ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಆ ದಿನಗಳು ಬಿಟ್ಟು ಆಮೇಲೆ ಏನಾದ್ರು ಅವೆಲ್ಲ ಮಾತಾಡೋದ್ರೆ ಏನೋ ಹೇಳ್ತಾರೆ. ಬಟ್ ಅದಕ್ಕೆ ಅಗ್ರಿ ಇದೀರಾ ಸರ್? ನಿಮ್ಮಿಬ್ರದ್ದು ಹಾಲು ಜೇನಿನಂತ ಸಂಬಂಧನ ಸರ್? 23 ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ? 28ಕ್ಕೂ ಹಂಗೆ ಇರ್ತದೆ. ಕೆಲ ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ನಾವು ಶಾಸಕರು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅಂತ ಆಸೆ ಇದ್ರೆ ಎಲ್ಲ ಸುಮ್ಮನೆ. DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾಕೋ ಸಿಎಂ ಕುರ್ಚಿಯ ಬಗ್ಗೆ ಮಾತನಾಡೋದಿರ್ಲಿ, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡೋದಕ್ಕೆ ಲೇಟ್ ಆಗ್ತಾ ಇದಾರೆ ಅಂತ ಏನಾದ್ರು ಹೈಕಮಾಂಡ್ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಸರ್, ಮೊನ್ನೆ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಮಾತಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. KPCC ಅಧ್ಯಕ್ಷರಾಗಿ 6 ವರ್ಷ ಆಗಿದ್ದಕ್ಕೆ ಡಿನ್ನರ್ ಇಟ್ಕೊಂಡಿದ್ದೀರಂತೆ ಮಾರ್ಚ್ 10ಕ್ಕೆ.
ಏನ್ ಸರ್ ವಿಶೇಷ? ಹತ್ತನೇ ಕೋಇನ್ಸಿಡೆಂಟ್ 6ನೇ ತಾರೀಕು ಬಜೆಟ್ 6ನೇ ತಾರೀಕು ನಿಮ್ದು. ಏನ್ ವಿಶೇಷ ಸರ್ ದಿನ ನಂಬಿ ಸರ್? ಎಲ್ಲ ಶಾಸಕರು ಮಾರ್ಚ್ 6ಕ್ಕೆ ಸರ್ ಕರೆಕ್ಟ್ 6 ವರ್ಷ 6 ವರ್ಷ ಆಗುತ್ತೆ. ಹತ್ತಕ್ಕೆ MLC-ಗಳಿಗೆ MLA-ಗಳಿಗೆ ಏನ್ ಸರ್ ದಿನ ಸ್ಪೆಷಲ್ ಸರ್? ನಾವು ಸೆಲೆಬ್ರೇಷನ್ ಮಾಡ್ಕೊಂಡು ನೀವೆಲ್ಲ ಟಿವಿಗಳೆಲ್ಲ ನಮ್ದು ಸೆಲೆಬ್ರೇಷನ್ ಮಾಡ್ಕೊಂಡಂಗೆ ಪೇಪರ್ ಮಾಡ್ಕೊಂಡಂಗೆ ನಾವು ಮಾಡ್ಕೊಂಡೆ ಇಲ್ಲಾರೆಲ್ಲ ಬಕೆಟ್ ಹಿಡಿತಾ ಇರ್ತಾರೆ ಮನೆಗೆ. ಸಿಎಂ ಅವ್ರನ್ನ ಇನ್ವೈಟ್ ಅಲ್ಲ ಮಾಡಿಲ್ಲ ಸರ್, ಎಲ್ಲಾನು ಕರಿತೀವಿ, ಎಲ್ಲಾ ಶಾಸಕರು ಸರ್ ಕೌನ್ಸಿಲ್ ಡೆಪ್ಟಿ ಚೇರ್ಮನ್ ಏನಾದ್ರು ಡಿಸೈಡ್ ಮಾಡಿದ್ರು? ನೋಡೋಣ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಚೀಫ್ ಮಿನಿಸ್ಟರ್ ಹೇಳಿದ್ದೀನಿ. PCC ವಿಚಾರದಲ್ಲಿ ಪರಮೇಶ್ವರ್ ಅವರು ರೆಕಾರ್ಡ್ ಬ್ರೇಕ್ ಮಾಡ್ತೀರಾ ಸರ್? ಸರ್ ತಾವು 7ನೇ ವರ್ಷದ ನಂತರ ಮುಂದುವರ್ತೀರಾ ಸರ್? ಇನ್ನು ಈಗ 6ನೇ ವರ್ಷ ದಾಖಲೆ ಆಗಿದ್ರು, 7ನೇ ವರ್ಷ ಕಂಟಿನ್ಯೂ ಮಾಡ್ತೀರಾ ಸರ್? ಇಂದ ಪರಮೇಶ್ವರ್ 8 ವರ್ಷ ಇದ್ರು, KPCC ಅಧ್ಯಕ್ಷರಾಗಿ. 8 ವರ್ಷ ಹಾ, ಹೇಳಿ ಸರ್. ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಸರ್ 8 ವರ್ಷನೂ ಪೂರೈಸ್ಲಿ ಅಂತ. ನ್ಯೂ ಬ್ಲಡ್ ಶಿಫ್ಟ್ ಹೊಸ ರಕ್ತ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ MLA ಮಂತ್ರಿ ಅಲ್ಲ, ನಾನು ಪರಮೇಶ್ವರ್, HK ಪಾಟೀಲ್, ರಾಮಿ ನಾವೆಲ್ಲ ಎಲ್ಲ ಆಯ್ತು, ನಮ್ದೆಲ್ಲ ಮುಗಿದೋಯ್ತು. ನಾವೆಲ್ಲ ಸೀರಿಯಸ್ ಸಿಟಿಸನ್ ಆಗ್ಬಿಟ್ಟಿದ್ವಿ, ಹೊಸಬ್ರು ಬಂದಿದ್ವಿ. ಸರ್, ಹೊಸ ಬ್ಲಡ್ಗೆ ಅವಕಾಶ ಕೊಡಕ್ಕೆ ನೀವು ಹೇಳ್ಬೇಕು ಸರ್. ನೀವು ಇದ್ರೆ ಮತ್ತೊಂದ್ ಕಡೆ ಕೂರಕ್ಕೆ ಚೇರ್ ಇಲ್ಲಲ್ಲ ಸರ್? ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬ್ರು ಕೇಳೋರು, ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಿಲ್ವೇ, ಹಂಗ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳಕ್ಕಾಗ್ತದ? ಪಕ್ಷ ಮತ್ತೆ ಸರ್ಕಾರದಲ್ಲಿ ಹೊಸ ಬ್ಲಡ್ ಬರ್ಬೇಕು ಅಂತಾನ? ಪಕ್ಷ ಮತ್ತೆ ಸರ್ಕಾರ ಎರಡರಲ್ಲೂ ಖಂಡಿತ ನಾನು ಸಾಕು 6 ವರ್ಷ ಬೇರೆ ಮಾಡ್ಬೇಕಲ್ಲ. ಇತ್ತೀಚೆಗೆ ಯಾಕೋ DK ಶಿವಕುಮಾರ್ ಅವರು ಯೋಗಿ ತರ ಮಾಡುತ್ತೆ ಮಾತಾಡಿ. ನಾನು ಸ್ಟ್ರೀಟ್ ಫೈಟರ್, ನಾನು ಬರೀ ಇದನ್ನ ಬಸ್ನ ₹3 ಕೊಡಬೇಕು ಅಂತ ಹೇಳಿದ ತಕ್ಷಣ 3 ಸತಿ ಕೊಡಬೇಕು ಅಂದ ತಕ್ಷಣ ವಿತಿನ್ 1 ಮಿನಿಟ್ ನಾನು ₹1 ಕೋಟಿ ಚೆಕ್ ಕೊಟ್ಟು ಚೆಕ್ ಕೊಟ್ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಸಾಯಂಕಾಲಕ್ಕೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂದೇಶ ಚಾಲನ ಮಾಡಿ ರೈಲು ದುಡ್ಡನ್ನು ಕಡಿಮೆ ಮಾಡಿಸಿ ಬಸ್ನು ಫ್ರೀ ಮಾಡಿಸೋಣ. ಇಡೀ ರಾತ್ರಿ ಇದನ್ನ ಕೋವಿಡ್ ಸಂದರ್ಭದಲ್ಲಿ 36 ಜನ ಸತ್ತಾಗ ಇದೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಾಪಸ್ ಹೋಗದೆ ಪಾಪ ಎದ್ಕೊಂಡು ಬಂದ್ಬಿಟ್ಟು, ಆಮೇಲೆ ಇವನು ಸುಳ್ಳು ಹೇಳ್ಬಿಟ್ಟು ಇಬ್ಬರೇ ಸತ್ತಿದ್ದು ಅಂತ ಇವನು ಹೇಳಿ ನಮ್ಮ ಸುಧಾಕರಣ್ಣ ಡಾಕ್ಟರ್ ಎಲ್ಲ ಹೋಗಿ ಬೆಳಗ್ಗೆ 6 ಗಂಟೆ ಹೋಗಿ ಬೆಳಗ್ಗೆ 6 ಗಂಟೆ ಗಂಟ ಪ್ರತಿ ಮನೆಗೆ ಹೋಗಿ 1 ಲಕ್ಷ ದುಡ್ಡು ಕೊಟ್ಟು ಹೋರಾಟ ಮಾಡಿ ಈಗ ಪಾಪ ನಮ್ಮ ವೆಂಕಟೇಶ್ ಅವರ ರೆಡಿ ಮಾಡಿದ್ದಾರೆ. ನಾನೇ ಬಂದು ಚೆಕ್ ಕೊಡ್ತೀನಿ ಸುಮ್ಮನೆ ಅಂತ ಹೇಳಿದ್ರು ಎಲ್ಲರಿಗೂ, ಅವ್ರಿಗೆಲ್ಲ ಕೆಲಸ ಕೊಡ್ತಾ ಇದ್ದೀನಿ. ಸೊ ಹಂಗೆ ಅಸೆಂಬ್ಲಿಲಿ ಏನು ಮಾತಾಡಿದ್ದೀನಿ ಆ ವಿಚಾರದಲ್ಲಿ ನಾನು ಗೊತ್ತಿದೆ. ಹಂಗೆ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋದು. ಐ ನೋ ಹೌ ಟು ಫೈಟ್, ನಾಟ್ ಫಾರ್ ಪವರ್. ಮೈ ಫೈಟ್ ಈಸ್ ನಾಟ್ ವಿದಿನ್ ದಿ ಪಾರ್ಟಿ, ಐ ಫೈಟ್ ಔಟ್ಸೈಡ್ ದಿ ಪಾರ್ಟಿ. ನನಗೇನು ಅವಶ್ಯಕತೆ ಇಲ್ಲ. ಯಾರಾದ್ರೂ ನಾನು ಸುಮ್ಮನೆ ಇಟ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರು ಬಿಟ್ಟಿದ್ದು. ಯಾವ ತರ ಅರ್ಥ ಮಾಡ್ಕೋಬಹುದು? ಕ್ರಾಂತಿ ಮಾಡ್ತೀರಾ ಬಜೆಟ್ ನಂತರ? ಕ್ರಾಂತಿ ನಾನೇ ಮಾಡಬೇಕಾಗಿಲ್ಲ. ಅದೇ ಆಗುತ್ತೆ ಸರ್. ನನಗೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್, ಐ ಲಿವ್ ಆನ್ ಹೋಪ್ ಆಲ್ವೇಸ್. ಪ್ರಯತ್ನ ಪ್ರಾರ್ಥನೆ ಎರಡು ಫಲ ಕೊಡುತ್ತೆ ಸರ್ ನಿಮ್ಗೆ ಈ ಸಲ? ನಾನೇನು ಪ್ರಯತ್ನ ಮಾಡಬೇಕಾಗಿಲ್ಲ. ನನಗೇನು ಯಾವಾಗ ಏನು ಬರಬೇಕು ನನಗೆ ಬಂದೇ ಬರ್ತದೆ. ನಾನು ಕಾನ್ಫಿಡೆನ್ಸ್ ಬರುತ್ತೆ ಸರ್. ಸದ್ಯದಲ್ಲೇ ನಿಮ್ಗೆ ಭೇಟಿ ಮಾಡ್ತೀನಿ ಅವತ್ತು. ಸರ್ ನೀವು ಈ ಪಕ್ಷದ ಕಾರ್ಯಕರ್ತರು ಮುಖಂಡರ ಬಗ್ಗೆ ತುಂಬಾ ಮಾತಾಡ್ತೀರಿ, ಅಂದ್ರೆ ಅವರ ಶ್ರಮದಿಂದನೇ ನಾವು